ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಸ್ವಾಗತ ಸುಸ್ವಾಗತ ನನ್ನ ಯೂಟ್ಯೂಬ್ ಚಾನಲ್ಗೆ. ಸೊ ಇವತ್ತಿನ ಕಂಟೆಂಟ್ ಒಂದು ಪವರ್ ಆಫ್ ಕಾಂಪೌಂಡಿಂಗ್. ಸೊ ಆ ಒಂದು ಪವರ್ ಏನಿದೆ, ನಿಮ್ಮ ಒಂದು ಹಣಕ್ಕೆ ಇಂಟ್ರೆಸ್ಟ್ ಆಡ್ ಆಗ್ತಾ ಹೋಗುತ್ತೆ. ಸೊ ಈ ಒಂದು ಬೆನಿಫಿಟ್ ಅನ್ನು ನೀವು ಗಳಿಸ್ಬೇಕು ಅಂತಂದ್ರೆ ಪೂರ್ತಿ ವಿಡಿಯೋ ನೋಡ್ಬೇಕಾಗುತ್ತೆ. ಯಾಕೆಂತ ಹೇಳಿದ್ರೆ ನೀವು ಅರ್ಧದಲ್ಲೇ ನೀವು ಸ್ಕ್ರೋಲ್ ಡೌನ್ ಮಾಡ್ತಾ ಹೋದ್ರೆ ನಿಮಗೆ ಪೂರ್ತಿ ಇನ್ಫಾರ್ಮೇಶನ್ ಗೊತ್ತಾಗೋದಿಲ್ಲ. ಆ ಒಂದು ಪವರ್ ಆಫ್ ಕಾಂಪೌಂಡಿಂಗ್ ಇಂಟ್ರೆಸ್ಟ್ ಅನ್ನ ನೀವು ಗಳಿಸಕ್ಕಾಗೋದಿಲ್ಲ, ಅಥವಾ ನೀವು ಅರ್ಲಿ ರಿಟೈರ್ಮೆಂಟ್ ಆಗ್ಲಿಕ್ಕಾಗೋದಿಲ್ಲ. ಸೊ ನೀವು ನಿಮ್ಮ ಹಣ ನಿಮಗೋಸ್ಕರ ದುಡಿಬೇಕು, ಅಥವಾ ಹೆಚ್ಚು ಅದಕ್ಕೆ ಬಡ್ಡಿ ಬರಬೇಕು ಅಂತಂದ್ರೆ ನೀವು ಹಣ ಬರಬೇಕು ಅಂತಂದ್ರೆ ನೀವು ಪೂರ್ತಿ ವಿಡಿಯೋ ನೋಡ್ಬೇಕಾಗುತ್ತೆ. ಸೊ ನೋಡೋಣ. ಮೊದಲಿಗೆ ಏನಂತ ಹೇಳಿದ್ರೆ, ಆಲ್ಬರ್ಟ್ ಐನ್ಸ್ಟೀನ್ ಕಾಲ್ಡ್ ಎಸ್ ಅನ್ ಏತ್ ವಂಡರ್ ಬಟ್ ಮೋಸ್ಟ್ ಪೀಪಲ್ ಸ್ಟಿಲ್ ಇಗ್ನೋರ್ ಇಟ್. ಸತ್ಯ ಗೊತ್ತಿದ್ರು ಈ ಒಂದು ಪವರ್ ಆಫ್ ಕಾಂಪೌಂಡಿಂಗ್ ಅನ್ನೋದನ್ನ ಅಕ್ಸೆಪ್ಟ್ ಮಾಡಲ್ಲ ಜನಗಳು. ಯಾಕೆಂತ ಹೇಳಿದ್ರೆ ಸತ್ಯತೆಯನ್ನ ಅಕ್ಸೆಪ್ಟ್ ಮಾಡೋದು ತುಂಬಾ ಜನ ಕಡಿಮೆ. ಯಾಕೆಂತ ಹೇಳಿದ್ರೆ ಅವ್ರಿಗೆ ಅನುಭವ ಆಗ್ಬೇಕು ಅಂತಂದ್ರೆ ಅವರ ಫ್ಯಾಮಿಲಿಯಲ್ಲಿ ಅಥವಾ ಅವರ ಸ್ನೇಹಿತರು ತುಂಬಾ ಆತ್ಮೀಯರು ಆ ಒಂದು ಬೆನಿಫಿಟ್ ಕಂಡಾಗ ಮಾತ್ರ ಅವ್ರಿಗೆ ಅರಿವಾಗುತ್ತೆ. ಸೊ ಅವ್ರಿಗೆ ಯಾವಾಗ ಅರಿವಾಗುತ್ತೆ, ಅವರ ಸ್ನೇಹಿತರು ಅಥವಾ ಅವ್ರ ಫ್ಯಾಮಿಲಿಯಲ್ಲಿ ಆಫ್ಟರ್ 30 ಇಯರ್ಸ್ ಅಥವಾ ಆಫ್ಟರ್ 20 ಇಯರ್ಸ್ ಆ ಒಂದು ಬೆನಿಫಿಟ್ ಬಂದಾಗ ಏನಾಗುತ್ತೆ, ಅಯ್ಯೋ ನಾನು ಮಾಡ್ಬೇಕಿತ್ತು, ನಾನು ತಗೊಳ್ಬೋದಿತ್ತು, ನಾನು ಅವನಷ್ಟೇ ದುಡಿಮೆ ಮಾಡ್ತಾ ಇದ್ದೀನಿ, ನನಗೆ ಯಾಕೆ ಆಗ್ತಾ ಇರ್ಲಿಲ್ಲ ಅನ್ನೋ ಒಂದು ಫೀಲಿಂಗ್ ಬರುತ್ತೆ. ಆ ಫೀಲಿಂಗ್ ಬರೋಷ್ಟೊತ್ತಿಗೆ ನಿಮ್ಮ ಏಜ್ ಹೊರಟೋಗ್ಬಿಟ್ಟಿರುತ್ತೆ. ಸೊ ನಿಮಗೆ ಹಣ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೂ ಆಗಲ್ಲ, ಆ ಒಂದು ಬೆನಿಫಿಟ್ ತಗೊಳಕ್ಕೂ ಆಗಲ್ಲ, ಅರ್ಲಿ ರಿಟೈರ್ಮೆಂಟ್ ಕೂಡ ಆಗೋದಿಲ್ಲ. ಸೊ ನೀವು ಪವರ್ ಆಫ್ ಕಾಂಪೌಂಡಿಂಗ್ ಇಂಟ್ರೆಸ್ಟ್ ತಗೊಳ್ಬೇಕು ಅಥವಾ ಗಳಿಸ್ಕೊಬೇಕು ಅಂತಂದ್ರೆ ಏನ್ ಮಾಡ್ಬೇಕು? ಮೊದಲನೇದು ಸ್ಟಾರ್ಟ್ ಅರ್ಲಿ ಮಲ್ಟಿಪಲ್ಸ್ ವೆಲ್ತ್. ಸೊ ನೀವು ಅರ್ನ್ ಮಾಡ್ಬೇಕಾಗತ್ತೆ, ಏನೋ ಹಣನ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾಗತ್ತೆ. ಯಾವಾಗ? ಅಟ್ ದ ಏಜ್ ಆಫ್ 20-21 ಇಯರ್ಸ್ ಅಲ್ಲಿ ನೀವು ಹೂಡಿಕೆನ ಸ್ಟಾರ್ಟ್ ಮಾಡ್ಬೇಕಾಗತ್ತೆ ಥ್ರೂ ದ SIP, ಸಿಸ್ಟಮೆಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್. ಸೊ ಹಣ ಎಷ್ಟು ಹಾಕಿದ್ರೆ ನನಗೆ ಹಣ ಹೆಚ್ಚು ಬರುತ್ತೆ? ಪ್ರತಿ ತಿಂಗಳು ಹಾಕ್ಬೇಕಾ, ವರ್ಷಕ್ಕೆ ಹಾಕ್ಬೇಕಾ, ಅಥವಾ 3 ತಿಂಗಳಿಗೆ ಒಂದ್ಸರಿ ಹಾಕಿದ್ರೆ ಸಾಕಾ, 6 ತಿಂಗಳಿಗೆ ಒಂದ್ಸರಿ ಹಾಕಿದ್ರೆ ಸಾಕಾ? ಸೊ ನೀವು ಅರ್ಲಿ ಮಲ್ಟಿಪಲ್ಸ್ ವೆಲ್ತ್ ಮತ್ತೆ ಪವರ್ ಆಫ್ ಕಾಂಪೌಂಡಿಂಗ್ ಸಿಗ್ಬೇಕು ಅಂತ ಹೇಳಿದ್ರೆ ಸ್ಟಾರ್ಟ್ ಅರ್ಲಿ ಏಜ್. ಅಂದ್ರೆ ನಿಮ್ಮ ಒಂದು ಮೊದಲನೇ ದುಡಿಮೆ 20ನೇ ವಯಸ್ಸಿನಲ್ಲೋ ಅಥವಾ 22 ವಯಸ್ಸಿನಲ್ಲೋ ಅಥವಾ 23 ವಯಸ್ಸಿನಲ್ಲೋ ಅಥವಾ 25 ವಯಸ್ಸಿನಲ್ಲಿ ನೀವು ಸ್ಟಾರ್ಟ್ ಮಾಡ್ತೀರಾ ಅಂತ ಅನ್ಕೊಳ್ಳಿ. ಪ್ರತಿ ತಿಂಗಳು 5,000 ರೂಪಾಯಿ ಹಣ ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋಗಿ 30 ಇಯರ್ಸ್ ನಿಮ್ಮ ಟೋಟಲ್ ಇನ್ವೆಸ್ಟ್ಮೆಂಟ್ 30 ಲಕ್ಷ ಆಗುತ್ತೆ. ಬೇಸ್ಡ್ ಆನ್ ದ ಎಸ್ಟಿಮೇಟೆಡ್ ರಿಟರ್ನ್, ಅಂದ್ರೆ ಅವರೇಜ್ 11% ಅವರೇಜ್ ತಗೊಂಡ್ರು ಇಟ್ ವಿಲ್ ಕ್ಯಾಲ್ಕುಲೇಟ್, ಅಂದ್ರೆ ಎಸ್ಟಿಮೇಟೆಡ್ 1.36 crores ಆಗುತ್ತೆ. ಸೊ ನಿಮ್ಮ ಇನ್ವೆಸ್ಟ್ಮೆಂಟ್ ಪ್ಲಸ್ ಎಕ್ಸ್ಪೆಕ್ಟೇಷನ್ ರಿಟರ್ನ್ಸ್ ಎರಡು ಸೇರಿ ನಿಮಗೆ 1,54,00,000 ರೂಪಾಯಿ ಅಷ್ಟು ಸಿಗುತ್ತೆ. ಸೊ ಅಟ್ ದ ಏಜ್ ಆಫ್ 52 ಅಥವಾ 53. ಯಾಕೆಂದ್ರೆ ನೀವು ರಿಟೈರ್ಮೆಂಟ್ ಆಗೋದು ಯಾವಾಗ ಅಂತಂದ್ರೆ ಸಾಮಾನ್ಯವಾಗಿ ಗೌರ್ಮೆಂಟ್ ಕೊಡುವಂತ ರಿಟೈರ್ಮೆಂಟ್ ಎಲ್ಲ 58-60 ವರ್ಷಕ್ಕೆ ಇರುತ್ತೆ ಅಂತ ಅನ್ಕೊಳ್ಳಿ. ಸೊ ನೀವು ಅರ್ಲಿ ರಿಟೈರ್ಮೆಂಟ್ ಆಗ್ಬೇಕು ಅಂತ ಹೇಳಿದ್ರೆ ಈ ಒಂದು ಫಾರ್ಮುಲಾನ ನೀವು ಯೂಸ್ ಮಾಡ್ಬೇಕಾಗುತ್ತೆ. ನೀವು 23ಗೆ ನೀವು ಇನ್ವೆಸ್ಟ್ಮೆಂಟ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತೀರಾ ಅಂತ ಅನ್ಕೊಳ್ಳಿ. ಅಟ್ ದ ಏಜ್ ಆಫ್ 55 ಅಥವಾ 50 ನೀವು ಅರ್ಲಿ ರಿಟೈರ್ಮೆಂಟ್ ಆಗ್ತೀರಾ. ಇನ್ನು 8 ವರ್ಷಗಳ ಕಾಲ ನೀವು ಅರ್ಲಿ ರಿಟೈರ್ಮೆಂಟ್ ಆಗ್ತೀರಾ. ಆ ಒಂದು ರಿಟೈರ್ಮೆಂಟ್ ಬೆನಿಫಿಟ್ ತಗೊಳ್ಬೇಕು ಅರ್ಲಿ ರಿಟೈರ್ಮೆಂಟ್ ಅಂತಂದ್ರೆ ನೀವು ಇನ್ವೆಸ್ಟ್ಮೆಂಟ್ ಅರ್ಲಿ ಸ್ಟಾರ್ಟ್ ಮಾಡಬೇಕು. ಸೊ ಆ ಒಂದು ಇನ್ವೆಸ್ಟ್ಮೆಂಟ್ ನೀವು ಸ್ಟಾರ್ಟ್ ಮಾಡಿ ಪ್ರತಿ ತಿಂಗಳು ಕಂಟಿನ್ಯೂಟಿ ಇರಬೇಕಾಗುತ್ತೆ. ಯಾವುದೇ ರೀತಿ ಮಧ್ಯದಲ್ಲಿ ಗ್ಯಾಪ್ ಆಗಬಾರ್ದು, ಹಣ ವಿಡ್ರಾ ಮಾಡಬಾರ್ದು. ಈ ತರ ನೀವು ಮಾಡಿದ್ರೆ ಡೆಫಿನೆಟ್ ಯು ವಿಲ್ ಬಿಕಮ್ ಎ ಕರೋಡ್ಪತಿ ಇನ್ ಯುವರ್ ಲೈಫ್, ಫಸ್ಟ್ ಕರೋಡ್ಪತಿ ಇನ್ ಯುವರ್ ಫ್ಯಾಮಿಲಿ. ಸೊ ಆ ಒಂದು ಹೂಡಿಕೆನ ನೀವು ನೋಡ್ಕೊಳ್ಳಿ. SIP ಕ್ಯಾಲ್ಕುಲೇಟರ್ ಅಂತ ಒಂದು ಗೂಗಲ್ ಬರುತ್ತೆ, ನೀವು ಚೆಕ್ ಮಾಡ್ಕೊಳ್ಳಿ. ಎಷ್ಟು ಹಣ ಇನ್ವೆಸ್ಟ್ಮೆಂಟ್ ಮಾಡಿ ಎಷ್ಟು ಸಮಯಕ್ಕೆ ನಾನು ಇಟ್ಟರೆ ಹಣ ಎಷ್ಟು ಡಬಲ್ ಆಗುತ್ತೆ, ಅಥವಾ 1 ಕೋಟಿ ಯಾವಾಗ ದಾಟುತ್ತೆ. ಸೊ ಈ ತರ ಕ್ಯಾಲ್ಕುಲೇಷನ್ ನೀವು ನೋಡ್ಕೊಂಡು ಅದರ ಆಧಾರದ ಮೇಲೆ ನಿಮ್ಮ ಗೋಲ್ ನ ಸೆಟ್ ಮಾಡ್ಕೊಳ್ಳಿ. ಆ ಗೋಲ್ ನ ಫುಲ್ಫಿಲ್ ಮಾಡ್ಕೊಳ್ಳೋದಕ್ಕೆ ನೀವು ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ಪ್ರಯತ್ನ ಪಡಿ. ಮತ್ತೆ ಇನ್ ಕಾಂಪೌಂಡಿಂಗ್ ಇಂಟ್ರೆಸ್ಟ್ ಅರ್ನ್ ಇಂಟ್ರೆಸ್ಟ್, ನಿಮಗೆ ನಿಮ್ಮ ಹಣಕ್ಕೆ ಏನೆಲ್ಲ ಇಂಟ್ರೆಸ್ಟ್ ಬರ್ತಾ ಇರುತ್ತೆ ಆ ಹಣಕ್ಕೆ ಮತ್ತೆ ಇಂಟ್ರೆಸ್ಟ್, ಬಡ್ಡಿಗೆ ಮರುಬಡ್ಡಿ ಬರ್ತಾ ಹೋಗುತ್ತೆ. ಸೊ ಅವಾಗ ನಿಮಗೆ ಬೆನಿಫಿಟ್ ಸಿಗುವಂತದ್ದು ಜಾಸ್ತಿ ಇರುತ್ತೆ. ಸೊ ಇನ್ ಕಾಂಪೌಂಡಿಂಗ್ ಯು ಅರ್ನ್ ರಿಟರ್ನ್ಸ್ ಯುವರ್ ಒರಿಜಿನಲ್ ಸೇವಿಂಗ್ಸ್ ಪ್ಲಸ್ ರಿಟರ್ನ್ಡ್ ಆಲ್ರೆಡಿ ಇಂಟ್ರೆಸ್ಟ್, ಅರ್ನ್ ರಿಟರ್ನ್ ಇಂಟ್ರೆಸ್ಟ್. ಸೊ ಅವಾಗ ಹೇಳ್ದಂಗೆ ಬಡ್ಡಿಗೆ ಮರುಬಡ್ಡಿ ಸಿಗ್ತಾ ಹೋಗುತ್ತೆ. ಸೊ ಅಟ್ ದ ಏಜ್ ಆಫ್ 30 ನೀವು ಎಕ್ಸ್ಪೆಕ್ಟೇಷನ್ ಮಾಡಿರಲ್ಲ ಅಷ್ಟು ಹಣಕ್ಕಿಂತ ನಿಮಗೆ ಹೆಚ್ಚು ಹಣ ಸಿಗ್ತಾ ಹೋಗುತ್ತೆ.
Example, if you have invest 10,000 at the rate of 10% annual return, after the first year it becomes 11,000. ಸೊ ಅಗೈನ್ ಮತ್ತೆ 11,000 ಮತ್ತೆ ಅದು ಆಡ್ ಆಗ್ತಾ ಹೋಗುತ್ತೆ. ಜೊತೆಗೆ ಆ ನೆಕ್ಸ್ಟ್ ಇಯರ್ಗೆ 12,000 ಆಗುತ್ತೆ, ಪ್ಲಸ್ 12,000 ಪ್ಲಸ್ ಬಡ್ಡಿ ಪ್ಲಸ್ ಈ ತರ ಬಡ್ಡಿಗೆ ಮರು ಬಡ್ಡಿ ಆಗ್ತಾ ಹೋಗುತ್ತೆ. ಸೊ ಅಟ್ ದ ಏಜ್ ಆಫ್ 50 ಯು ವಿಲ್ ಗೆಟ್ ಎ ಮೋರ್ ಬಿಗ್ ಅಮೌಂಟ್ ಇನ್ ಯುವರ್ ಲೈಫ್. ಸೊ ಹಾಗಾಗಿ ಈ ಪವರ್ ಆಫ್ ಕಾಂಪೌಂಡಿಂಗ್ ನೀವು ನಿಜವಾಗ್ಲೂ ಅದನ್ನ ಬೆನಿಫಿಟ್ ತಗೊಳ್ಬೇಕು ಅಂತಂದ್ರೆ ಸ್ಟಾರ್ಟ್ ಅರ್ಲಿ, ಇನ್ವೆಸ್ಟ್ ಇನ್ ಯುವರ್ ಲೈಫ್. ಯು ವಿಲ್ ಗೆಟ್ ಎ ಮೋರ್ ಅಂಡ್ ಮೋರ್ ಮನಿ ಇನ್ ಯುವರ್ ಲೈಫ್. ಥ್ಯಾಂಕ್ ಯು ಫ್ರೆಂಡ್ಸ್. ನನ್ನ ಯೂಟ್ಯೂಬ್ ಚಾನಲ್ ಹೆಸರು ಬಂದು ವೆಲ್ತಿ ಕೃಷ್ಣ ಅಂತ ಹೇಳಿ. ನೀವು ಮೊದಲ ಬಾರಿ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಪ್ರೆಸ್ ಮಾಡಿ, ಜೊತೆಗೆ ನಿಮ್ಮ ಸ್ನೇಹಿತರಿಗೆ ನಿಮ್ಮ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ಕಂಟೆಂಟ್ ನಾನು ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.